ಚಳಿಗಾಲದಲ್ಲಿ ದೇಹಕ್ಕಾಗಿ ಬಿಸಿಯೂಟ ಮತ್ತು ಪ್ರೋಟೀನ್ಗಾಗಿ ಹೆಚ್ಚು ಜನರು ಮೊಟ್ಟೆಯನ್ನ ಸೇವನೆ ಮಾಡ್ತಾರೆ. ಹೀಗಾಗಿ ಮೊಟ್ಟೆಯನ್ನ ಹೆಚ್ಚು ಖರೀದಿ ಮಾಡಿ ಸಂಗ್ರಹಿಸಿ ಇಡ್ತಾರೆ. ಆದರೆ ಈ ರೀತಿ ಸಂಗ್ರಹಿಸಲ್ಪಟ್ಟ ಮೊಟ್ಟೆಗೆ ಎಕ್ಸ್ಪೈರಿ ಡೇಟ್ ಇದೆಯಾ? ಈ ಕುರಿತು ಮಾಹಿತಿ ಇಲ್ಲಿದೆ ನೋಡಿ. ಮೊಟ್ಟೆಗಳಿಗೂ ಕಾಲಾವಧಿ ಇದೆ. ಹೌದು, ಅದನ್ನ ತಪ್ಪು ವಿಧಾನದಲ್ಲಿ ಸಂಗ್ರಹಿಸಿದ್ರೆ ಅವು ಬಹಳ ಬೇಗ ಹಾಳಾಗ್ತವೆ ಮತ್ತು ಆ ಹಾಳಾದ ಮೊಟ್ಟೆಗಳನ್ನ ಸೇವಿಸೋದು ಆರೋಗ್ಯಕ್ಕೆ ಗಂಭೀರ ಅಪಾಯವಾಗಬಹುದು. ಯಾಕಂದ್ರೆ ಮೊಟ್ಟೆಗಳಲ್ಲಿ ಹಾನಿಯನ್ನ ಉಂಟು ಮಾಡುವ ಪ್ರಮುಖ ಕಾರಣ ಸ್ಯಾಲ್ಮೊನೆಲ್ಲಾ ಎಂಬ ಬ್ಯಾಕ್ಟೀರಿಯಾ. ಹಾಗಾದ್ರೆ ಮೊಟ್ಟೆಗಳು ಹೇಗೆ ಹಾಳಾಗ್ತವೆ, ಎಷ್ಟು ದಿನ ಉಳಿಯುತ್ತವೆ ಮತ್ತು ಹೊಸ ಮೊಟ್ಟೆಗಳನ್ನು ಗುರುತಿಸೋದು ಹೇಗೆ? ಮೊಟ್ಟೆಗಳು ಯಾಕೆ ಕೆಟ್ಟು ಹೋಗ್ತವೆ ಅಂತ ನೋಡೋದಾದ್ರೆ, ಮೊಟ್ಟೆಗಳು ಕೆಟ್ಟು ಹೋಗಲು ಮುಖ್ಯ ಕಾರಣ ಸಾಲ್ಮೊನೆಲ್ಲಾ ಎಂಬ ಬ್ಯಾಕ್ಟೀರಿಯಾ. ಹೌದು, ಮೊಟ್ಟೆಗಳನ್ನು ಹೆಚ್ಚು ದಿನ ಸಂಗ್ರಹಿಸಿದಂತೆ ಅವುಗಳ ಒಳ ಚರಿತ್ರೆಯಲ್ಲಿ ಬದಲಾವಣೆಗಳು ಸಂಭವಿಸ್ತವೆ. ಮೊಟ್ಟೆಯಲ್ಲಿ ಮೊದಲ ದಿನಗಳಲ್ಲೇ ಸಣ್ಣಗಿರುವ ಗಾಳಿ ಪೆಟ್ಟಿಗೆ ದಿನದಿಂದ ದಿನಕ್ಕೆ ದೊಡ್ಡದಾಗುತ್ತೆ. ಜೊತೆಗೆ ಹಳದಿ ಲೋಳೆ ಮತ್ತು ಬಿಳಿ ಭಾಗವು ತೆಳ್ಳಗಾಗುತ್ತೆ ಮತ್ತು ಕಡಿಮೆ ಸ್ಥಿತಿಸ್ಥಾಪಕವನ್ನು ಹೊಂದಿರುತ್ತೆ. ಅದು ಹಾಳಾಗುವ ಬದಲು ಒಣಗಿ ಗಟ್ಟಿಯಾದ ಚಿಪ್ಪಿನಂತಾಗುತ್ತೆ. ಮೊಟ್ಟೆಗಳನ್ನು ಎಷ್ಟು ದಿನ ಬಳಸ್ಬೋದು ಅಂತ ನೋಡೋದಾದ್ರೆ, ಹೊಸ ಮೊಟ್ಟೆಯನ್ನ ಚಿಪ್ಪಿನೊಂದಿಗೆ ಹಾಗೆಯೇ ಫ್ರಿಡ್ಜ್ನಲ್ಲಿ ಇಟ್ಟರೆ ಸಾಮಾನ್ಯವಾಗಿ 3 ರಿಂದ 5 ವಾರಗಳವರೆಗೆ ಸುರಕ್ಷಿತವಾಗಿ ಬಳಸ್ಬೋದು. ಜೊತೆಗೆ ಗಮನಿಸಬೇಕಾದ ಸಂಗತಿ ಅಂದರೆ, ಚಿಪ್ಪಿನಲ್ಲಿ ಸಣ್ಣ ಬಿರುಕು ಬಂದಿರುವ ಮೊಟ್ಟೆಗಳನ್ನು ಹೆಚ್ಚು ದಿನ ಸಂಗ್ರಹ ಮಾಡಬಾರ್ದು. ಮೊಟ್ಟೆಗಳನ್ನು ಫ್ರೀಜರ್ನಲ್ಲಿ ಇಡೋದು ಒಳ್ಳೆಯದಾ? ತಜ್ಞರ ಪ್ರಕಾರ ಮೊಟ್ಟೆಗಳನ್ನು ಹಾಗೆ ಫ್ರೀಜರ್ನಲ್ಲಿ ಇಡೋದು ಸರಿಯಾದ ಕ್ರಮ ಅಲ್ಲ. ಶೀತಾಂಶದ ಪರಿಣಾಮದಿಂದ ಅದರ ಗುಣಮಟ್ಟ ಹದಗೆಡಬಹುದು. ಫ್ರೀಜರ್ನಲ್ಲಿ ಸಂಗ್ರಹಿಸಬೇಕು ಅಂದರೆ ತಾಪಮಾನ -18°C ಕಡಿಮೆ ಇರಬೇಕು. ಆದರೆ ಹಳದಿ ಲೋಳಿಯನ್ನು ಬೇರ್ಪಡಿಸಿ ಫ್ರೀಜ್ ಮಾಡಿದ್ರೆ ಅದನ್ನು 1 ವರ್ಷದವರೆಗೆ ಬಳಸ್ಬೋದಾಗಿದೆ. ಮೊಟ್ಟೆ ಕೆಟ್ಟಿದೆ ಅಂತ ಹೇಳಿ ಪರೀಕ್ಷೆ ಮಾಡೋದು ಹೇಗೆ? ಕೆಟ್ಟ ಮೊಟ್ಟೆಗಳು ಸಾಮಾನ್ಯವಾಗಿ ಕೆಟ್ಟ ವಾಸನೆ ಬೀರ್ತವೆ. ಜೊತೆಗೆ ಮೊಟ್ಟೆಯನ್ನು ನೀರಿನಲ್ಲಿ ಹಾಕಿದಾಗ ಮೇಲೆ ತೇಲಿದ್ರೆ ಅದು ಕೆಟ್ಟಿದೆ ಎಂದರ್ಥ. ಇದರೊಂದಿಗೆ ಮೊಟ್ಟೆಯನ್ನು ಅಲ್ಲಾಡಿಸಿದಾಗ ಒಳಗೆ ದ್ರವ ಸುತ್ತ ಚಲಿಸುವ ಶಬ್ದ ಕೇಳಿದ್ರೆ ಅದು ಹಳೆಯದು. ಒಟ್ಟಾರೆಯಾಗಿ ತಪ್ಪಾಗಿ ಸಂಗ್ರಹಿಸಿದ ಮೊಟ್ಟೆಗಳಲ್ಲಿ ಬ್ಯಾಕ್ಟೀರಿಯಾ ಬೇಗ ಬೆಳೆಯುತ್ತೆ. ಇಂತಹ ಮೊಟ್ಟೆಗಳನ್ನು ಸೇವಿಸೋದು ಆಹಾರ ವಿಷಬಾಧೆ, ಉರಿಬಿಸು, ಹೊಟ್ಟೆ ನೋವು, ಜ್ವರ ಮತ್ತು ಗಂಭೀರ ಸೋಂಕುಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಸೂಕ್ತ ಸಂಗ್ರಹಣೆಯೇ ಆರೋಗ್ಯಕರ ಆಹಾರದ ಮೊದಲ ಹೆಜ್ಜೆ.